ನಮಸ್ಕಾರ ಕಟಕ ರಾಶಿಯ ಪ್ರಿಯ ಅಮ್ಮಂದಿರೇ ಮತ್ತು ಅಪ್ಪಂದಿರೇ, ಸ್ವಾಗತವು ನಿಮಗೆಲ್ಲರಿಗೂ ಈ ವಿಡಿಯೋಗೆ. ಇಂದು ನಾವು ಮಾತನಾಡೋಣ 2026 ಮೇ ತಿಂಗಳ ಕಟಕ ರಾಶಿ ಭವಿಷ್ಯದ ಬಗ್ಗೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ಮಿಶ್ರ ಫಲಿತಾಂಶಗಳನ್ನು ತರಲಿದೆ. ಕೆಲವು ಶುಭ ಸೂಚನೆಗಳಿದ್ದರೂ ಒಂದು ದೊಡ್ಡ ಅಡಚಣೆ ನಿಮ್ಮನ್ನು ಸುತ್ತುವರೆದಿದೆ ಎಂದು ಜ್ಯೋತಿಷ್ಯ ಹೇಳುತ್ತಿದೆ. ಕಟಕ ರಾಶಿಯವರೇ, ನಿಮ್ಮ ಚಂದ್ರನು ಈ ತಿಂಗಳು ಸ್ವಲ್ಪ ದುರ್ಬಲವಾಗಿದೆ. ಇದರಿಂದಾಗಿ ಭಾವನೆಗಳು ಅಸ್ಥಿರವಾಗುತ್ತಿವೆ, ಮನಸ್ಸು ಅಲ್ಲಾಡುತ್ತಿದೆ. ಆದರೆ ಇದಕ್ಕಿಂತಲೂ ದೊಡ್ಡ ಸಮಸ್ಯೆ ಏನೆಂದರೆ, ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನು ಹೊಟ್ಟೆಕಿಚ್ಚುವ ಕೆಲವು ಜನರು ನಿಮ್ಮ ಮೇಲೆ ಕರಿಮಾಟ ಮಂತ್ರ ಮಾಡಿಸಿದ್ದಾರೆ. ಅವರು ಒಂದು ಗೊಂಬೆ ತಯಾರಿಸಿ ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಜಾತಕ ವಿವರಗಳನ್ನು ಹೇಳಿ ಒಂದು ದೊಡ್ಡ ಮೊಳೆಯನ್ನು ಹೊಡೆದು ಕಣ್ಣು ಮುಚ್ಚಿಸಿದ್ದಾರೆ. ಈ ಮಾಟದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ಒಂದರ ಹಿಂದೆ ಒಂದರಂತೆ ಬರುತ್ತಿವೆ. ಈ ಮಾಟದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ತಲೆನೋವು, ನಿದ್ದೆಯ ಕೊರತೆ, ದೇಹದಲ್ಲಿ ಅಸಹಜ ಆಯಾಸ, ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಅಥವಾ ರಕ್ತದ ಒತ್ತಡದಂತಹ ವಿಷಯಗಳು ಕಾಣಿಸಿಕೊಳ್ಳುತ್ತಿವೆ. ಕೆಲವರಿಗೆ ಅನಿರೀಕ್ಷಿತ ಭಯ, ಆತಂಕ ಅಥವಾ ಮನಸ್ಸಿನಲ್ಲಿ ಯಾವುದೋ ಒತ್ತಡವಿರುತ್ತದೆ. ಡಾಕ್ಟರ್ಗಳ ಬಳಿ ಹೋದರೂ ಸರಿಯಾಗಿ ಕಾರಣ ಸಿಗದೇ ಇರಬಹುದು. ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಲ್ಲ, ಮಾಟದ ಪರಿಣಾಮವಾಗಿದೆ ಎಂದು ಗುರುತಿಸಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ, ವಿದ್ಯಾರ್ಥಿಗಳಾದ ಕಟಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಬಹುದು. ಏಕಾಗ್ರತೆ ಕಡಿಮೆಯಾಗುತ್ತಿದೆ, ಪಾಠಗಳು ನೆನಪಿಗೆ ಬರುತ್ತಿಲ್ಲ, ಪರೀಕ್ಷೆಗಳಲ್ಲಿ ಅನಪೇಕ್ಷಿತ ತೊಂದರೆಗಳು ಬರುತ್ತಿವೆ. ಕೆಲವು ವಿದ್ಯಾರ್ಥಿಗಳು ಓದುವಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಹೊಸ ಕೋರ್ಸ್ ಅಥವಾ ಉನ್ನತ ವ್ಯಾಸಂಗಕ್ಕೆ ಸಂಬಂಧಿಸಿದ ಯೋಜನೆಗಳು ತಡೆಯಾಗುತ್ತಿವೆ. ಇದಕ್ಕೂ ಕಾರಣ ಆ ಕರಿಮಾಟವೇ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಮಾತನಾಡೋಣ. ಕಟಕ ರಾಶಿಯ ವ್ಯಾಪಾರಿಗಳಿಗೆ ಈ ಮೇ ತಿಂಗಳಲ್ಲಿ ಹಣದ ಲಾಭ ಸ್ವಲ್ಪವಾಗಿ ಬರಬಹುದು, ಆದರೆ ಅದು ಸ್ಥಿರವಾಗುತ್ತಿಲ್ಲ. ಹೊಸ ಡೀಲ್ಗಳು ಬಂದು ನಂತರ ತಡೆಯಾಗುತ್ತಿವೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಅನಗತ್ಯ ಒತ್ತಡ, ಸಹೋದ್ಯೋಗಿಗಳಿಂದ ತೊಂದರೆ, ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ವಿಚಾರದಲ್ಲಿ ಅಡಚಣೆಗಳು ಕಾಣುತ್ತಿವೆ. ವ್ಯಾಪಾರ ವಿಸ್ತರಣೆಗೆ ಯೋಜಿಸಿದ್ದರೂ ಹಣದ ಹರಿವು ತಡೆಯಾಗುತ್ತಿದೆ. ಕೆಲವರು ಅನಿರೀಕ್ಷಿತ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಇವೆಲ್ಲವೂ ಆ ಗೊಂಬೆಗೆ ಹೊಡೆದ ಮೊಳೆಯ ಪರಿಣಾಮವಾಗಿದೆ. ಕುಟುಂಬ ಜೀವನದಲ್ಲಿ ಜಗಳಗಳು ಹೆಚ್ಚಾಗುತ್ತಿವೆ. ಗಂಡ ಹೆಂಡತಿ ನಡುವೆ ಅಪಾರ್ಥಗಳು, ಮಕ್ಕಳ ಓದು ಬರಹದಲ್ಲಿ ತೊಂದರೆ, ಹಿರಿಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು. ಪ್ರೀತಿ ವಿವಾಹದಲ್ಲಿ ಇದ್ದವರಿಗೆ ಸಂಬಂಧದಲ್ಲಿ ತಣ್ಣಗಾಗುವಿಕೆ ಕಾಣುತ್ತಿದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಭಾವನಾತ್ಮಕ ಜೀವನವನ್ನು ಬಹಳ ಪರೀಕ್ಷಿಸುತ್ತಿದೆ. ಆದರೆ ಪೂರ್ಣ ತಿಂಗಳು ಇದೇ ರೀತಿ ಇರುವುದಿಲ್ಲ. ಮೇ ತಿಂಗಳ ಮಧ್ಯದ ನಂತರ ಕೆಲವು ಶುಭ ಗ್ರಹಗಳ ಪ್ರಭಾವ ಬರುತ್ತದೆ. ಹಣದ ಲಾಭ ಸಣ್ಣ ಪುಟ್ಟದಾಗಿ ಹೆಚ್ಚಾಗಬಹುದು. ಕುಟುಂಬದಲ್ಲಿ ಕೆಲವು ಸುಖದ ಸುದ್ದಿಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸ್ವಲ್ಪ ಸುಧಾರಿಸುತ್ತದೆ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಆ ಕರಿಮಾಟದ ಪ್ರಭಾವ ಇನ್ನೂ ಇದ್ದರೆ ಈ ಶುಭ ಫಲಗಳು ಪೂರ್ಣವಾಗಿ ಬರುವುದಿಲ್ಲ. ಆದ್ದರಿಂದ ಈ ಮಾಟವನ್ನು ತೊಡೆದುಹಾಕುವುದು ಬಹಳ ಮುಖ್ಯ. ಈಗ ನಿಮ್ಮ ಆರೋಗ್ಯದ ಬಗ್ಗೆ ಇನ್ನಷ್ಟು ವಿವರವಾಗಿ ಹೇಳೋಣ. ಈ ತಿಂಗಳು ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚು. ವಿಶೇಷವಾಗಿ ಮಧ್ಯವಯಸ್ಕರಿಗೆ ಜಂಟು ನೋವು, ಬೆನ್ನು ನೋವು ಅಥವಾ ರಕ್ತ ಸಂಬಂಧಿ ಸಮಸ್ಯೆಗಳು ಕಾಣಬಹುದು. ಮಹಿಳೆಯರಿಗೆ ಹಾರ್ಮೋನ್ ಸಂಬಂಧಿ ತೊಂದರೆಗಳು ಅಥವಾ ಮನಸ್ಸಿನ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ವೈದ್ಯರ ಸಲಹೆಯೊಂದಿಗೆ ಮಾಟ ಪರಿಹಾರವನ್ನು ಮಾಡಿದರೆ ಆರೋಗ್ಯ ಸುಧಾರಿಸುತ್ತದೆ. ವಿದ್ಯಾಭ್ಯಾಸದಲ್ಲಿ ಇರುವ ವಿದ್ಯಾರ್ಥಿಗಳು ಈ ತಿಂಗಳು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಓದುವಲ್ಲಿ ಏಕಾಗ್ರತೆ ಇರದಿದ್ದರೆ ಪುಸ್ತಕಗಳ ಮುಂದೆ ಕುಳಿತುಕೊಂಡು ಗಾಯತ್ರಿ ಮಂತ್ರ ಜಪಿಸುತ್ತಾ ಓದಿ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಹನುಮಂತನನ್ನು ಪ್ರಾರ್ಥಿಸಿ. ಮೇ ತಿಂಗಳ ಕೊನೆಯ ಕಡೆಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿ ಕಾಣುತ್ತೀರಿ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ತಾಳ್ಮೆಯಿಂದಿರಿ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಜ್ಯೋತಿಷ್ಯ ಸಲಹೆ ಪಡೆಯಿರಿ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಜಾಗರೂಕರಾಗಿರಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳನ್ನು ಸಂತೋಷಪಡಿಸುವಂತೆ ವರ್ತಿಸಿ. ಈ ಮಾಟದ ಪ್ರಭಾವ ಕಡಿಮೆಯಾದ ನಂತರ ಹಣದ ಹರಿವು ಸುಧಾರಿಸುತ್ತದೆ. ಕಟಕ ರಾಶಿಯವರೇ, ಈಗ ನಾವು ಮುಖ್ಯವಾದ ಪರಿಹಾರದ ಬಗ್ಗೆ ಮಾತನಾಡೋಣ. ನಿಮ್ಮ ಮೇಲಿನ ಈ ಕರಿಮಾಟವನ್ನು ತೊಡೆದುಹಾಕಲು ಈ ಸರಳ ಮತ್ತು ಪ್ರಬಲ ಪರಿಹಾರಗಳನ್ನು ಮಾಡಿ. ಮೊದಲನೆಯದಾಗಿ, ಶನಿವಾರ ಅಥವಾ ಅಮಾವಾಸ್ಯೆಯ ದಿನ 1 ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಅನ್ನದೊಂದಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಗ್ರಾಂ ತಿನ್ನಿಸಿ.
ಅದನ್ನು ತಿನ್ನಿಸುವಾಗ ಮನಸ್ಸಿನಲ್ಲಿ ನನ್ನ ಮೇಲಿನ ಎಲ್ಲಾ ಕರಿ ಮಾಟಮಂತ್ರಗಳು ಇಲ್ಲಿಗೆ ಬಂದು ನಾಶವಾಗಲಿ, ನನ್ನ ಶತ್ರುಗಳ ಕೆಟ್ಟ ಶಕ್ತಿ ನಾಶವಾಗಲಿ ಎಂದು ಹೇಳಿ. ಎರಡನೆಯದಾಗಿ, ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸಾ ಪಠಣ ಮಾಡಿ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಾನ ದೇವರ ಮುಂದೆ ತೈಲದ ದೀಪ ಹಚ್ಚಿ ಸಿಂಧೂರ ಅರ್ಪಿಸಿ. ಹನುಮಂತನ ಕೃಪೆಯಿಂದ ಈ ಮಾಟದ ಪ್ರಭಾವ ತುಂಬಾ ತ್ವರಿತವಾಗಿ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಒಂದು ಕಪ್ಪು ತುರಾಯಿ ಅಥವಾ ಕಪ್ಪು ನಿಂಬೆ ತೆಗೆದುಕೊಂಡು ಅದರಲ್ಲಿ 7 ಮೊಳೆಗಳನ್ನು ಹೊಡೆಯಿರಿ. ಪ್ರತಿ ಮೊಳೆ ಹೊಡೆಯುವಾಗ ನನ್ನ ಮೇಲಿನ ಮಾಟವೆಲ್ಲ ನಿನ್ನಲ್ಲಿ ಹೋಗಿ ನಾಶವಾಗಲಿಗೆ ಎಂದು ಹೇಳಿ. ನಂತರ ಆ ತುರಾಯಿಯನ್ನು ದೂರದ ಜಾಗದಲ್ಲಿ ಹೂತುಹಾಕಿ ಅಥವಾ ಹರಿದು ಹಾಕಿ. ಇದನ್ನು ಶುಕ್ರವಾರ ಅಥವಾ ಶನಿವಾರ ಮಾಡುವುದು ಉತ್ತಮ. ನಾಲ್ಕನೆಯದಾಗಿ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗಾಯತ್ರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಮಾಟದ ಶಕ್ತಿಯನ್ನು ನಾಶಪಡಿಸುತ್ತದೆ. ಹೆಚ್ಚುವರಿಯಾಗಿ, ಮನೆಯಲ್ಲಿ ಕಪ್ಪು ತುರಾಯಿ ಅಥವಾ ಕಬ್ಬಿಣದ ವಸ್ತುವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ. ಪ್ರತಿ ಶನಿವಾರ ಹನುಮಾನ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿ. ನಂಬಿಕೆಯಿಂದ ಮತ್ತು ನಿಯಮಿತವಾಗಿ ಈ ಪರಿಹಾರಗಳನ್ನು ಮಾಡಿದರೆ ಈ ಮೇ ತಿಂಗಳಲ್ಲಿ ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ, ವ್ಯಾಪಾರ, ಉದ್ಯೋಗ ಎಲ್ಲಾ ಕ್ಷೇತ್ರಗಳಲ್ಲೂ ಶುಭ ಫಲಗಳು ಕಾಣುತ್ತವೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ಕುಟುಂಬದಲ್ಲಿ ಸುಖ ಹೆಚ್ಚಾಗುತ್ತದೆ. ಕಟಕ ರಾಶಿಯವರೇ, ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಿದೆ. ನಂಬಿಕೆಯಿಂದ ಮುಂದುವರೆಯಿರಿ. ನಿಮ್ಮ ಜೀವನ ಸುಧಾರಿಸಲಿ, ಆರೋಗ್ಯವಂತರಾಗಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಪಡೆಯಿರಿ, ವ್ಯಾಪಾರ ಉದ್ಯೋಗದಲ್ಲಿ ಲಾಭವಾಗಲಿ, ಕುಟುಂಬದಲ್ಲಿ ಸಂತೋಷವಿರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ.